ಸೀರಿಯಲ್ ಸಂಚಿಕೆಗಳಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡ್ತಾ ಇರಿ. ಗೌರಿ ಕಲ್ಯಾಣ ಧಾರಾವಾಹಿ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಅತ್ತೆ ತಗೊಳ್ಳಿ, ನಿಮಗೆ ಹೇಗೆ ಬರುತ್ತೋ ಹಾಗೆ ಹೂವಿನ ಅಲಂಕಾರ ಮಾಡಿ. ನೀವು ಹೇಗೆ ಮಾಡಿದರೂ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ನಾನು ಇದನ್ನು ಮೊದಲನೇ ಸರಿ ಮಾಡ್ತಿರೋದು ವ್ರತನ. ಆದರೆ ಇಷ್ಟು ವರ್ಷ ನೀವು ಮಾಡ್ಕೊಂಡು ಬಂದಿದ್ದೀರಾ, ನಿಮಗೆಲ್ಲ ಗೊತ್ತಿರುತ್ತೆ. ನೀವು ಹೇಗೆ ಹೇಳ್ತಿರೋ ಹಾಗೆ ಅಲಂಕಾರ ಮಾಡೋಣ ಅಂತ ಗೌರಿ ಮತ್ತು ಸರಿತಾ ಇಬ್ಬರು ಕೂಡ ಮಾತಾಡಿಕೊಂಡು ಅಲಂಕಾರ ಮಾಡ್ತಾ ಇರ್ತಾರೆ. ಹೇಗೆ ಮಾಡಬೇಕು ಅಂತ ಇದನ್ನೆಲ್ಲ ನೋಡ್ತಾ ನಿಜವಾಗ್ಲೂ ನನಗೆ ನಂಬಕ್ಕೆ ಆಗ್ತಿಲ್ಲ. ಇದು ಕನಸ ಅಜ್ಜಿ ಅಂತ ವಿವೇಕ್ ಬಂದಿದ ತಕ್ಷಣ ಹೇಳ್ತಾರೆ. ಇದು ವಿವೇಕ್, ಇದು ಯಾವುದು ಕನಸಲ್ಲ, ನಿಜಾನೇ. ನಿಜವಾಗ್ಲೂ ಮಹಾಲಕ್ಷ್ಮಿ ಹಬ್ಬದ ದಿನ ಗೌರಿ ಮತ್ತು ಸರಿತಾ ಇಬ್ಬರು ಈ ಥರ ಖುಷಿಯಾಗಿ ಒಂದಾಗ್ತಾರೆ ಅಂತ ನಾನಂತೂ ಅಂದ್ಕೊಂಡಿರಲಿಲ್ಲ. ಇವರಿಬ್ಬರು ಒಂದಾಗಕ್ಕೆ ಈ ಹಬ್ಬ ಬರಬೇಕಾಗಿತ್ತು. ತುಂಬ ಖುಷಿಯಾಗ್ತಿದೆ ನನಗಂತೂ. ಇವರಿಬ್ಬರು ಯಾವಾಗಲೂ ಇದೇ ಥರ ಇರಬೇಕು ಅಂತ ವಿವೇಕ್ ಅವ್ರ ಅಜ್ಜಿ ಹೇಳ್ತಾರೆ. ಆಗ ಹೌದು, ನನಗೂ ಹಾಗೆ ಅನ್ನಿಸ್ತಿದೆ. ಆದರೆ ಇವತ್ತು ಒಂದು ದಿನ ಅಮ್ಮ ಇಷ್ಟು ಖುಷಿಯಾಗಿದ್ದಾರೆ ಅನಿಸುತ್ತೆ. ಆದರೆ ಖಂಡಿತವಾಗ್ಲೂ ನಾಳೆಯಿಂದ ಈ ಥರ ಇರೋಕ್ಕೆ ಸಾಧ್ಯನೇ ಇಲ್ಲ ಅಂತ ವಿವೇಕ್ ಹೇಳ್ತಾರೆ. ಅಮ್ಮ, ನಿಜವಾಗ್ಲೂ ನೀವು ಗೌರಿ ಹತ್ರ ಇಷ್ಟು ಪ್ರೀತಿಯಿಂದ ಮಾತಾಡ್ತಿದ್ದೀರಲ್ಲ ಅಂತ ವಿವೇಕ್ ಕೇಳಿದಾಗ, ವಿವೇಕ್ ಎಷ್ಟೇ ಕೋಪ ಇದ್ದರೂ ಅದನ್ನೆಲ್ಲ ಮರೆತು ಇವತ್ತು ಎಲ್ಲರ ಜೊತೆ ಖುಷಿಯಾಗಿರಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಅದಕ್ಕೇನೆ ಗೌರಿ ಜೊತೆನೂ ಇಷ್ಟು ಖುಷಿಯಾಗಿ ಮಾತಾಡ್ತಿರೋದು. ಇವತ್ತು ಏನೇ ಇದ್ದರೂ ಎಲ್ಲರೂ ಮರ್ತು ಬಿಡೋಣ ಅಂತ ಸರಿತಾ ಹೇಳ್ತಾರೆ. ನೀವು ಚೆನ್ನಾಗಿ ನಾಟಕ ಮಾಡ್ತಿದ್ದೀರಾ. ಅಲ್ಲ, ಇಷ್ಟು ದಿನ ವಿವೇಕ್ ಮಾತ್ರನೇ ಎಲ್ಲರ ಮುಂದೆ ನಾಟಕ ಮಾಡ್ತಿದ್ದಾರೆ ಅಂದ್ಕೊಂಡೆ, ಆದರೆ ನೀವು ಇಷ್ಟೆಲ್ಲ ಬದಲಾಗಿ ನಾಟಕ ಮಾಡ್ತಿದ್ದೀರಾ ಅಂತ ನನಗಂತೂ ಗೊತ್ತಿರಲಿಲ್ಲ ಅಂತ ಚಂಚಲ ಹೇಳಿದಾಗ, ಚಂಚಲ, ಎಲ್ಲರೂ ಕೂಡ ಬದಲಾಗಿ ಒಂದಾದರೆ ನೀನು ಮಾತ್ರ ಯಾಕೆ ಈ ಥರ ಯೋಚನೆ ಮಾಡ್ತಿದ್ಯಾ? ಅದನ್ನೆಲ್ಲ ಬಿಟ್ಟು ನೀನು ಬಂದು ಸಹಾಯ ಮಾಡು ಅಂತ ವಿವೇಕ್ ಅವ್ರ ಅಜ್ಜಿ ಹೇಳ್ತಾರೆ. ಚಂಚಲ ಅವ್ರ ಹತ್ರ ಗೌರಿ ತುಂಬಾ ಖುಷಿಯಾಗಿ, ಅತ್ತೆ ನೀವು ಅಲಂಕಾರ ಮಾಡ್ತೀರಾ, ನಾನು ಹೋಗಿ ಅಡುಗೆ ಮಾಡೋಕ್ಕೆ ಎಲ್ಲ ತಯಾರಿ ಮಾಡ್ಕೋತೀನಿ ಅಂದಾಗ, ಏನು ಗೌರಿ, ಇದು ನಾನು ಅಲಂಕಾರ ಮಾಡ್ತಾ ಇದ್ದೀನಿ, ಅಂದಾದ್ಮೇಲೆ ಬೇಕಾದರೆ ಹೋಗಿ ಅಡುಗೆ ತಯಾರಿ ಮಾಡ್ಕೊಳ್ಳೋಣ, ನಾನು ಸಹಾಯ ಮಾಡ್ತೀನಿ ಅಂತ ಹೇಳಿದಾಗ, ಸರಿ ಅತ್ತೆ ಆಯಿತು ಅಂತ ಇಬ್ಬರು ಖುಷಿಯಿಂದ ಮಾತಾಡ್ತಿದ್ದಾರೆ. ಇದನ್ನೆಲ್ಲ ನೋಡಿ ಎಲ್ಲರಿಗೂ ಖುಷಿಯಾಗುತ್ತೆ. ಆದರೆ ಚಂಚಲ, ಮೋನಿಕಾ, ಅನಿಕೇತ್ ಕೋಪ ಮಾಡಿಕೊಂಡು ಏನು ನಡೀತಿದೆ ಒಂದು ಅರ್ಥ ಆಗ್ತಿಲ್ವಲ್ಲ ಅಂತ ಯೋಚನೆ ಮಾಡ್ತಿರ್ತಾರೆ. ಹಾಗೆ ಗೌರಿಗೆ ಸೀರೆ ತಗೊಂಡು ಬಂದು ತಗೋ ಗೌರಿ ಅಂತ ಕೊಟ್ಟಿದ ತಕ್ಷಣ, ಅತ್ತೆ ಇದು ಅಂತ ಕೇಳ್ತಾರೆ. ಗೌರಿ, ನಿನಗೆ ನಿಮ್ಮ ವರಮಹಾಲಕ್ಷ್ಮಿ ಹಬ್ಬ ಅಲ್ವಾ, ಈ ಮನೆ ಸೊಸೆಯಾಗಿ ಮೊದಲನೇ ವರ್ಷ ವರಮಹಾಲಕ್ಷ್ಮಿ ಹಬ್ಬ ನಿನಗೆ, ಅದಕ್ಕೋಸ್ಕರ ನಮ್ಮ ಕಡೆಯಿಂದ ಏನಾದರೂ ಉಡುಗೊರೆ ಕೊಡಬೇಕಲ್ವಾ? ಅದು ಅಲ್ಲದೆ ನಾನು ಈಗ ಏನು ತಗೊಂಡು ಬರೋದು ಅಂತ ಗೊತ್ತಾಗಲಿಲ್ಲ, ಅದಕ್ಕೆ ಸೀರೆ ತಗೊಂಡು ಬಂದು ಕೊಡ್ತಾ ಇದ್ದೀನಿ. ನಾನು ಸೊಸೆ ಅಂತ ಒಪ್ಕೊಳ್ಳದೇ ಇರಬಹುದು, ಆದರೆ ಯಾವತ್ತಿದ್ರೂ ನೀನು ಅತ್ತೆ ಅಂತ ಹೇಳಿದಾಗ ಈ ಮನೆ ಸೊಸೆನೇ, ಅದಕ್ಕೋಸ್ಕರ ನಮ್ಮ ಜವಾಬ್ದಾರಿ ಏನಿದೆಯೋ ಅದನ್ನು ನಾವು ಮಾಡಬೇಕಲ್ವಾ? ತಗೋ ಈ ಸೀರೆನ, ನನ್ನ ಕಡೆಯಿಂದ ಈ ಹಬ್ಬಕ್ಕೆ ಉಡುಗೊರೆ ಅಂತ ಗೌರಿ ಕೊಡ್ತಾರೆ. ಸರಿತಾ ಅವರು ಆಗ ತುಂಬಾ ಖುಷಿಯಾಗಿ, ನಿಜವಾಗ್ಲೂ ನನಗೆ ನಂಬಕ್ಕೆ ಆಗ್ತಿಲ್ಲ ಅತ್ತೆ, ನೀವು ನನಗೋಸ್ಕರ ಅಂತ ಸೀರೆ ತಗೊಂಡು ಬಂದು ಕೊಡ್ತಿದ್ದೀರಾ, ಈ ಮನೆ ಸೊಸೆ ಅಂತೆಲ್ಲ ಹೇಳ್ತಾ ಇದ್ದೀರಾ, ನನಗೆ ನಂಬಕ್ಕೆ ಆಗ್ತಿಲ್ಲ, ಆದರೆ ಅದು ನೀವು ಕೊಡ್ತಾ ಇರೋದು ಅಂತ ಗೌರಿ ತುಂಬಾ ಖುಷಿ ಪಡ್ತಾರೆ. ಸರಿತಾ ಇಷ್ಟೆಲ್ಲ ಕೋಪ ಮಾಡಿಕೊಂಡು ಕೂಗಾಡಿದ್ರು, ಆದರೆ ಸರಿತಾನೇ ಇಷ್ಟು ಪ್ರೀತಿಯಿಂದ ಗೌರಿಗೆ ಸೀರೆ ಕೊಟ್ಟಿದ್ದಾರೆ. ಇನ್ನು ಮೋನಿಕಾಗೋಸ್ಕರ ನೀನೇನು ತಗೊಂಡು ಬಂದಿದ್ದೀಯಾ ಚಂಚಲ ಅಂತ ವಿವೇಕ್ ಅವ್ರ ಅಜ್ಜಿ ಹೇಳ್ತಾರೆ. ನಾನೇನು ತಗೊಂಡು ಬರಲಿ, ನಾನು ಏನು ತಗೊಂಡು ಬಂದಿಲ್ಲ, ಅಷ್ಟಕ್ಕೂ ಇದೆಲ್ಲ ನನಗೆ ಗೊತ್ತೂ ಇಲ್ಲ ಅಂತ ಚಂಚಲ ಹೇಳಿದಾಗ, ಏನತ್ತೆ ಇದು ಸರಿತಾ ಅತ್ತೇನೆ ಕೊಡ್ತಿದ್ದಾರೆ, ನೀವು ನೋಡಿದರೆ ನನಗೆ ಏನು ಗೊತ್ತಿಲ್ಲ ಅಂತ ಹೇಳ್ತಿದ್ದಾರಲ್ಲ, ಈ ಮನೆಗೆ ಸೊಸೆಯಾಗಿ ಬಂದಿದ್ದೀನಿ, ನೀವು ಏನಾದರೂ ಉಡುಗೊರೆ ಕೊಡಬೇಕಲ್ವಾ? ಅದು ಸರಿತಾ ಅತ್ತೆಗಿಂತ ಜಾಸ್ತಿನೇ ಕೊಡಬೇಕು, ಯಾಕಂದರೆ ಅವರು ಸೀರೆ ಕೊಟ್ಟಿದ್ದಾರೆ, ನೀವು ಅವ್ರಿಗಿಂತ ಜಾಸ್ತಿ ಏನು ಕೊಡ್ತೀರಾ ಅಂತ ನನಗಂತೂ ಗೊತ್ತಿಲ್ಲ, ಎಲ್ಲದಕ್ಕಿಂತ ನಾನೇ ಮೇಲಿರಬೇಕು ಅಂತ ಅಂದ್ಕೊಂಡಿದ್ದೀನಿ. ಈಗೇನು ಮಾಡ್ತೀರಾ, ಏನು ಉಡುಗೊರೆ ಕೊಡ್ತೀರಾ ಸೊಸೆಗೆ ಅಂತ ಮೋನಿಕಾ ಕೇಳಿದಾಗ, ನಾನೇನು ಕೊಡಲಿ, ನಾನು ಏನು ಕೊಡಲ್ಲ ಅಂತ ನಾನೀಗ ಏನು ತಗೊಂಡು ಬರೋ ಪರಿಸ್ಥಿತಿಲಿಲ್ಲ, ಮನೇಲಿ ಆರಾಮಾಗಿ ಇರಬೇಕು ಅಂತ ಚಂಚಲ ಹೇಳ್ತಾರೆ. ಗೌರಿಗೆ ಸೀರೆ ಆದರೂ ಕೊಟ್ಟಿದ್ದಾರೆ, ಆದರೆ ನನಗೆ ಅದು ಇಲ್ಲ ಅಂತ ಕೋಪ ಮಾಡಿಕೊಂಡು ಯೋಚನೆ ಮಾಡ್ತಾ ಇರ್ತಾರೆ ಮೋನಿಕಾ. ನಾನು ಗೌರಿ ಜಾಗದಲ್ಲಿ ಇದ್ದಿದ್ದರೆ ಆಗ ನನಗೆ ಎಲ್ಲ ಒಡವೆ ಸೀರೆ ಎಲ್ಲನೂ ಕೊಡ್ತಾಯಿದ್ರು. ಸರಿತಾ ಅತ್ತೆ ನಮ್ಮ ಅತ್ತೆ ಆಗಿ ನನ್ನ ಸೊಸೆ ಅಂತ ಒಪ್ಕೊಂಡು ತುಂಬಾ ಖುಷಿಯಾಗಿರ್ತಿದ್ರು. ಯಾಕಾದರೂ ನಾನು ಚಂಚಲ ಅವ್ರ ಸೊಸೆ ಆದ್ನೋ ಅಂತ ನನಗೆ ಈಗ ಅನ್ನಿಸ್ತಿದೆ. ಈ ಅನಿಕೇತ್ ಮಾತನ್ನು ನಂಬಿ ದೊಡ್ಡ ತಪ್ಪು ಮಾಡಿಬಿಟ್ಟೆ, ಎಲ್ಲ ಎಡವಟ್ಟಾಯಿತು ಅಂತ ಕೋಪ ಮಾಡಿಕೊಂಡು ಚಂಚಲ ಮತ್ತು ಅನಿಕೇತ್ ಕಡೆ ನೋಡ್ತಿರ್ತಾರೆ ಮೋನಿಕಾ ಅವರು. ಗೌರಿ ರೀ, ಇನ್ನೂ ಏನು ಯೋಚನೆ ಮಾಡ್ತಾ ನಿಂತಿದ್ದೀರಾ, ಹೋಗಿ ರೆಡಿಯಾಗಿ ಬನ್ನಿ ಅಂತ ಹೇಳಿದಾಗ, ಸರಿ ಆಯಿತು, ನಾನು ನೀವು ಕೊಟ್ಟಿರೋ ಸೀರೆನೇ ಉಟ್ಕೊಂಡು ರೆಡಿಯಾಗಿ ಬರ್ತೀನಿ, ನಮ್ಮ ಅತ್ತೆ ನನಗೋಸ್ಕರ ಮೊದಲನೇ ಸಾರಿ ಉಡುಗೊರೆ ಕೊಟ್ಟಿದ್ದಾರೆ, ನನ್ನ ಜೊತೆ ಸೇರಿಕೊಂಡು ಸಹಾಯ ಮಾಡಿ ದೇವರಿಗೆ ಅಲಂಕಾರ ಮಾಡಿದ್ದಾರೆ, ತುಂಬ ಖುಷಿಯಾಗ್ತಿದೆ ಅತ್ತೆ, ಥ್ಯಾಂಕ್ಸ್ ಅಂತ ಗೌರಿ ಹೇಳಿ ರೆಡಿಯಾಗಕ್ಕೆ ಅಂತ ಹೋಗ್ತಾರೆ. ಇದನ್ನೆಲ್ಲ ನೋಡಿ ನನಗೆ ನಿಜವಾಗ್ಲೂ ನಂಬಕ್ಕಾಗ್ತಿಲ್ಲ ಅಂತ ವಿವೇಕ್ ಮತ್ತು ವಿವೇಕ್ ಅವ್ರ ಅಜ್ಜಿ ಮಾತಾಡ್ಕೋತಾರೆ. ನನಗೂ ಅದೇ ಗೊತ್ತಾಗ್ತಿಲ್ಲ ಅಜ್ಜಿ, ನಿಜವಾಗ್ಲೂ ಇದೆಲ್ಲ ನಿಜಾನ ಅಂತ ಅನ್ನಿಸ್ತಿದೆ, ಯಾವುದನ್ನು ನಂಬೋ ಪರಿಸ್ಥಿತಿಲಿ ನಾನಿಲ್ಲ ಅಂತ ವಿವೇಕ್ ಹೇಳ್ತಾರೆ. ಒಂದೊಂದಾಗಿ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿದ್ನಲ್ಲ, ಇದು ಮೊದಲನೇ ಹೆಜ್ಜೆ, ನೋಡ್ತಾ ಇರು, ಇನ್ನು ಮುಂದೆ ಎಲ್ಲ ಸರಿ ಹೋಗುತ್ತೆ ಅಂತ ವಿವೇಕ್ ಅವ್ರ ಅಜ್ಜಿ ಹೇಳ್ತಾರೆ. ಸರಿತಾ ಮತ್ತು ಗೌರಿ ಇಬ್ಬರು ದೇವರಿಗೆ ಅಲಂಕಾರ ಮಾಡ್ತಾರೆ, ಸೀರೆ ಕೊಡ್ತಾರೆ ಗೌರಿಗೆ. ನಾಳಿನ ಸಂಚಿಕೆ ಮುಕ್ತಾಯವಾಗಿದೆ. ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡ್ತಾ ಇರಿ.